ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಶ್ರೀ ಗುರುವೇ ನಮಃ. ಓಂ ನಮಃ ಶಿವಾಯ. ಎಲ್ಲ ಏಂಜಲ್ಸ್ಗೂ ಧನ್ಯವಾದ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್. ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ. I love you and I thank you for everything that I have now. Thank you, thank you, thank you. ಧನ್ಯೋಸ್ಮಿ. ಎಲ್ಲರಿಗೂ ಆನಂದ ಸುತ ಯೂಟ್ಯೂಬ್ ಚಾನಲಿಗೆ ಹೃದಯಪೂರ್ವಕ ಸ್ವಾಗತ ವೀಕ್ಷಕರೇ. ನಿಮ್ಮಿಂದ ನಾವು, ನಿಮಗೋಸ್ಕರ ನಾವು ಇವತ್ತು ಪವರ್ಫುಲ್ 1111 ಪೋರ್ಟಲ್ನ ಡೀಟೇಲ್ಸ್ನ ನಿಮಗೋಸ್ಕರ ತೊಗೊಂಡು ಬಂದಿದ್ದೀವಿ. ವಾಟ್ ಇಸ್ ದಿಸ್ 1111? ಏನಿದು 1111? ನಿಮ್ಮ ಟೈಮಲ್ಲಿ ನೋಡ್ತಿರ್ಬೋದು, ನೀವು ಟೈಮ್ ನೋಡಿದಾಗ ಗಡಿಯಾರದಲ್ಲಿ 1111 ಆಗಿರ್ಬೋದು. ನಿಮ್ಮ ಮೊಬೈಲಲ್ಲಿ ಸ್ಕ್ರೋಲ್ ಮಾಡ್ತಾ ಇರೋವಾಗ ನಿಮ್ಮ ಪೇಜಲ್ಲಿ 1111 ಬಂದಿರ್ಬೋದು. ಅಥವಾ 1111 ಅಂತ ಹೇಳಿ 4 ಸತಿ 1 ಇರೋತ್ತದು ರಿಪೀಟಾಗಿ ನೀವು ನೋಡ್ತಾ ಇದ್ರೆ ಅದು ಕೂಡ ನಿಮಗೆ ನೀವು ಅರ್ಥ ಮಾಡ್ಕೊಳ್ಬೇಕು. ಆ ಏಂಜಲ್ಸ್ ಅಂದರೆ ಅಷ್ಟು ದೇವತೆಗಳು, ಅಶ್ವಿನಿ ದೇವತೆಗಳು ನಿಮ್ಮನ್ನು ಕಾಪಾಡ್ತಾ ಇದ್ದಾರೆ, ಪ್ರೊಟೆಕ್ಟ್ ಆಗಿದ್ದಾರೆ. ನೀವು ಅಂದ್ಕೊಳ್ತಾ ಇರೋದು ಸರಿ ಇದೆ, ನಿಮ್ಮ ಆಲೋಚನೆಗಳು ತುಂಬ ಸರಿಯಾದ ರೀತಿಯಾಗಿ ವರ್ಕ್ ಆಗ್ತಾ ಇದೆ. ನಿಮ್ಗೆ ಏನು ಅನ್ನಿಸ್ತಾ ಇದೆ ಅದನ್ನು ನೀವು ಫಾಲೋ ಮಾಡಬೇಕು. ಕೆಲಸ ಕಾರ್ಯಗಳಲ್ಲಿ, ಡಿಸಿಷನ್ ಮೇಕಿಂಗಲ್ಲಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ನೀವು ಈ ಒಂದು 11/11 ನೋಡ್ತಾ ಇದ್ದೀರಾ ಅಂದರೆ ನೀವು ಅಂದ್ಕೊಳ್ಬೇಕು ನಿಮ್ಮ ಅನಿಸಿಕೆಗಳು, ಆಲೋಚನೆಗಳು ಪಕ್ಕಾ ಇದೆ, ಸರಿಯಾಗಿದೆ, ಸರಿಯಾದ ನಿರ್ಧಾರಗಳನ್ನ ತಗೊಳ್ಳೋ ಸಮಯ ಬಂದಿದೆ ಅಂತ. ಓಕೆನಾ? ನೀವೇನಾದರೂ ಹೊಸ ಸ್ಟಾರ್ಟಪ್ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ, ಆವಾಗೂ ನಿಮಗೆ ಒಳ್ಳೆ ಐಡಿಯಾಸ್ ಬರ್ತಾ ಇರುತ್ತೆ. ಈ ಪ್ರೋಸೆಸ್ ಹೋಗೋದಾ, ಈ ಪ್ರೋಸೆಸ್ ಹೋಗೋದಾ, ಈ ಪರ್ಸನ್ ಸೆಲೆಕ್ಟ್ ಮಾಡೋದಾ, ಈ ಡಿಸೈನ್ ತೊಗೊಳ್ಳೋದಾ. ಅವಾಗ ನೀವು ಈ ಒಂದು ಸೈನ್ಸ್ನೆಲ್ಲ ನೋಡ್ತಾ ಇದ್ದಾಗ ನೀವು ಅಂದ್ಕೊಳ್ಬೇಕು, ಓಕೆ ದಿಸ್ ಇಸ್ ದ ರೈಟ್ ಡಿಸಿಷನ್ ಅಂತ ಕ್ಲಾರಿಟಿಯಾಗಿ ನಿಮಗೆ ಗೊತ್ತಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಈ ಒಂದು ವರ್ಷದ ಈ ನವೆಂಬರ್ ತಿಂಗಳ 1111 ಪೋರ್ಟಲ್ ವೆರಿ ಪವರ್ಫುಲ್. ಯಾಕೆ ಅಂದರೆ 11 ಅನ್ನೋದು ಒಂದು ಮಾಸ್ಟರ್ ನಂಬರ್. ಈಗ ಆಲ್ರೆಡಿ ಹೇಳಿದ್ದೀವಿ ನಾವು ಹಿಂದಿನ ಲೈವಲ್ಲಿ. ಚೆಕ್ ಮಾಡಿಲ್ಲ ಅಂದರೆ ಚೆಕ್ಔಟ್ ಮಾಡ್ಕೊಳ್ಳಿ. ಒಂದು ಪವರ್ಫುಲ್ ಮಾಸ್ಟರ್ ನಂಬರ್ ಆಗಿರುತ್ತೆ, ಇಂಟ್ಯೂಷನ್ ನಂಬರ್ ಆಗಿರುತ್ತೆ, ಎಂಕರೇಜ್ ಮಾಡೋ ಅಂತಹ ನಂಬರು. ನಿಮ್ಮ ಒಂದು ಕನಸುಗಳನ್ನು ಸ್ಟಾರ್ಟಪ್ ಮಾಡಿ, ಶುರು ಮಾಡಿ ಅದನ್ನು ಸಕ್ಸಸ್ ಕೊಡುವಂತಹ ಒಂದು ನಂಬರ್ ಇದಾಗಿರುತ್ತೆ. ಅದು ಅಲ್ಲದೆ 2025 ಬಂದುಬಿಟ್ಟು ಟೋಟಲ್ ಮಾಡಿದಾಗ 9 ಬರುತ್ತೆ. ಒಂದು ಮಾರ್ಸ್ ಎನರ್ಜಿ, ಮಂಗಳನ ಒಂದು ಶಕ್ತಿಯುತವಾಗಿರುತ್ತೆ. ಇಲ್ಲಿ ಇಂಟ್ಯೂಷನ್ ಇರುತ್ತೆ, ನಿಮಗೆ ಆಸೆ ಇರುತ್ತೆ, ನೀವು ಸ್ಟೆಪ್ ತಗೊಳ್ತೀರಾ, ಜೊತೆಗೆ ಆ್ಯಕ್ಷನ್ ಇರಬೇಕಲ್ವ. ಬರೀ ಸ್ಟೆಪ್ಸ್ ತೊಗೊಂಡ್ರೆ ಸುಮ್ಮನೆ ಕೂರೋಕ್ಕಾಗಲ್ಲ. ಸ್ಟೆಪ್ಸ್ ತೊಗೊಂಡು ನಾವು ಓಡಾಡಬೇಕು, ನಾವು ಕೆಲಸ ಮಾಡಬೇಕು. ನಮ್ಗೆ ಅದಕ್ಕೆ ಫಿಸಿಕಲ್ ಫಿಟ್ನೆಸ್ ಬೇಕು, ಎನರ್ಜಿ ಬೇಕು, ಆ್ಯಕ್ಟಿವಾಗಿ ಕೆಲಸ ಮಾಡುವಂಥ ಟ್ಯಾಲೆಂಟ್ ಬೇಕು. ಅದಕ್ಕೆ ನಮ್ಮ ಒಂದು ಈ ಮಾರ್ಸ್ ಎನರ್ಜಿ ಸಿಂಕ್ ಆಗುತ್ತೆ ಈ ವರ್ಷ. ಅದಕ್ಕೋಸ್ಕರನೇ ಎಲ್ಲರೂ ತಪ್ಪದೆ ಈ ಒಂದು ವರ್ಷ ಈ 11/11 ಪೋರ್ಟಲ್ನ ಉಪಯೋಗ ಮಾಡ್ಕೊಳ್ಳಿ. ವೆರಿ ಸಿಂಪಲ್ ನೋಡಿ, ತುಂಬ ಈಸಿಯಾಗಿ ನೀವೆಲ್ಲೋ ಅಂಗಡಿಗೆ ಹೋಗ್ಬೇಕಾಗಿಲ್ಲ, ಏನೇನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಆರಾಮಾಗಿ ನಿಮ್ಮ ಮನೆಯಲ್ಲೇ ನೀವು ಕುತ್ಕೊಂಡು ಮಾಡ್ಬೋದು, ನಿಮ್ಮ ಆಫೀಸಲ್ಲಿ ನೀವು ಕುತ್ಕೊಂಡು ಮಾಡ್ಬೋದು. ನೀವು ಎಲ್ಲಾದರೂ ರಿಲೇಟಿವ್ ಮನೇಲಿದ್ದೀರಾ ಅಂದ್ಕೊಳ್ಳಿ, ನೀವು ಅಲ್ಲೂ ಕುತ್ಕೊಂಡು ಮಾಡ್ಬೋದು, ನಿಮಗೆ ಓಕೆ ಅನಿಸಿದ್ರೆ ಮಾತ್ರ. ಓಕೆನಾ? ಪ್ರಶಾಂತವಾಗಿ ಜಾಗ ತಗೊಳ್ಳಿ, ಕಾಮಾಗಿರಬೇಕು ಮೈಂಡು, ನೀವು ಹ್ಯಾಪಿ ಮೋಡಲ್ಲಿರಿ. ಆಮೇಲೆ ಒಳ್ಳೆ ಫೀಲ್ ಮಾಡ್ಕೊಳ್ಳಿ. ವೆರಿ ಸಿಂಪಲ್. ನಾವೀಗ ಆಲ್ರೆಡಿ 11/11 ನವಂಬರ್ 1ನೇ ತಾರೀಕು ಸ್ಟಾರ್ಟ್ ಆಯ್ತಲ್ಲ, ಅವಾಗಿಂದನೇ ಏನು ಮಾಡಬೇಕು ವಿಡಿಯೋ ಅಂತ ಹೇಳಿಬಿಟ್ಟು ಅಪ್ಲೋಡ್ ಮಾಡಿದ್ದೀವಿ ಲೈವಲ್ಲಿ. ಹೋಗಿ ಚೆಕ್ಔಟ್ ಮಾಡಿ. 11 ಡೇಸ್ 11/11 ಮ್ಯಾನಿಫೆಸ್ಟೇಷನ್ ಹೇಗೆ ಮಾಡೋದು ಅಂತ ಹೇಳಿ. ನಾನು ಅವತ್ತು ಮಾಡಿರೋ ಮ್ಯಾನಿಫೆಸ್ಟೇಷನ್ ಪೇಪರ್ ನಾನೇ ಇಟ್ಕೊಂಡಿದ್ದೀನಿ. ಯಾಕೆಂದರೆ ನನಗೆ ಒಂದೇ ಫೋಕಸ್ಸಲ್ಲಿ ಇರಬೇಕು. ನನಗೆ ಒಂದು ವಿಷಯ ತೊಗೊಂಡಿದ್ದೀವಿ ಅಂದರೆ ಅದು ಕಂಪ್ಲೀಟ್ ಆಗೋವರೆಗೂ ಅದನ್ನೇ ಫೋಕಸ್ ಮಾಡಬೇಕು. ಈಗೊಂದು ತೊಗೊಂಡು ಮತ್ತೊಂದು ತೊಗೊಳೋದು ನನಗದು ಇಷ್ಟ ಆಗಲ್ಲ. ಪ್ಲಸ್ ನೀವು ಅಷ್ಟೇ, ನಿಮ್ಗೆ ಅಲೈನ್ಡ್ ಆಗಿರಬೇಕು. ನೀವು ತೊಗೊಳ್ಳೋ ಡಿಸೈರ್ಸ್, ನೀವು ತೊಗೊಳ್ಳೋ ಆಸೆಗಳು, ನೀವು ಪಡೋ ಇಷ್ಟಾರ್ಥಗಳು ನಿಮ್ಮ ಕೆಲಸಕ್ಕೆ, ನಿಮ್ಮ ಜೀವನಕ್ಕೆ ಅನುಗುಣವಾಗಿ ಇರಬೇಕು. 10 ಇದೆ ಅಂದ್ಕೊಳ್ಳಿ, ಒಂದನ್ನು ಫೋಕಸ್ ಮಾಡಿ. ಇಲ್ಲ 11 ಇದೆ ಅಂದ್ಕೊಳ್ಳಿ, 11 ಬರೀರಿ. ಬಟ್ ಪ್ರಿಯಾರಿಟಿ ವೈಸ್ ಬರೀರಿ. ಯಾವ್ದು ಫಸ್ಟ್ ಆಗಬೇಕು, ಯಾವ್ದು ಸೆಕೆಂಡ್ ಆಗಬೇಕು, ಆ ರೀತಿ ನೋಡಿಕೊಂಡು ನೀವು ಬರ್ಕೊಳ್ಳಿ. ಓಕೆನಾ? ಸೊ ನಾನಿಲ್ಲಿ ಏನು ಮಾಡಿದ್ದೀನಿ, ನೀವು ತೊಗೊಳ್ಬೇಕಾಗಿರೋದು ಒಂದು ವೈಟ್ ಶೀಟು, ಗ್ರೀನ್ ಕಲರ್ ಮಾರ್ಕರು, ಹಾಗೆ ನಿಮ್ದೊಂದು ಫೋಟೋ. ಓಕೆನಾ? ನಾನು ಈ ಸಿಂಬಲ್ಸು, ಸ್ವಿಚ್ ಕೋಡ್ಸ್ ಹೇಳ್ತೀನಿ, ಅದನ್ನು ಯೂಸ್ ಮಾಡಿ. ಜೊತೆಗೆ ನಿಮಗೆ ಗ್ರೀನ್ ಪೆನ್ ಇಲ್ಲ ಅಂದರೆ ಏನು ಮಾಡೋದು ಮ್ಯಾಮ್ ಅಂದರೆ ರೆಡ್ ಪೆನ್ ತೊಗೊಳ್ಳಿ. ರೆಡ್ ಮಾರ್ಕರ್, ರೆಡ್ ಪೆನ್ ತೊಗೊಳ್ಳಿ. ಆರೆಂಜ್ ಮಾರ್ಕರು ಬೇಕಾಗತ್ತೆ. ಓಕೆನಾ? ಓಕೆ. ನಾನು 11 ಡೇಸ್ 11 ಮ್ಯಾನಿಫೆಸ್ಟೇಷನ್ ಅಂತ ಏನು ಮಾಡಿದ್ದೀನಿ ಆ ಒಂದು ಶೀಟನ್ನು ಹಿಡ್ಕೊಂಡು ತೋರಿಸ್ತಾ ಇದ್ದೀನಿ ಇಲ್ಲಿ. ನೀವು ಈ ಥರ ಒಂದು ವೈಟ್ ಶೀಟ್ ತೊಗೊಳ್ಳಿ. ಇಲ್ಲಿ ನಾನು ಬರ್ದಿದ್ದೀನಿ, ಬಟ್ ನೀವು ಪ್ಲೇನ್ ತೊಗೊಳ್ಳಿ. ಅಥವಾ ನೀವು ಆಲ್ರೆಡಿ ನಾವು 1ನೇ ತಾರೀಕು ಮಾಡಿದ್ದೀವಿ ಮ್ಯಾಮ್, ಅದನ್ನೇ ತೊಗೊಳ್ತೀವಿ ಅಂದರೆ ಅದನ್ನು ಮಾಡ್ಕೊಳ್ಬೋದು. ನೀವು ಅದನ್ನು ತೊಗೊಳ್ಬೋದು.
ಅದನ್ನ 11 ಡೇಸ್ ಏನು ಹೇಳಿದ್ವಿ ಫಾಲೋ ಮಾಡೋಕ್ಕೆ, ಅದನ್ನೇ ನೀವು ತೊಗೊಳ್ಬೋದು. ಇಲ್ಲ ಮ್ಯಾಮ್ ನಾವು ಆಲ್ರೆಡಿ ಅಣಿಸ್ಬಿಟ್ಟಿದ್ದೀವಿ ವೆಸ್ಟ್ ವಾಲಲ್ಲಿ ಅನ್ನೋ ಅಂಥವ್ರು ಪರವಾಗಿಲ್ಲ, ಹೊಸ ಶೀಟ್ ತೊಗೊಳ್ಳಿ, ಹೊಸದಾಗಿ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಫಸ್ಟ್ ಸ್ಟೆಪ್ ನೀವೇನು ಮಾಡಬೇಕು, 11 o'clock ಅಲಾರಾಮ್ ಇಟ್ಕೊಳ್ಳಿ. ಯಾವಾಗ 11ನೇ ತಾರೀಕು ಯಾವತ್ತು ಬರುತ್ತೆ, ಮಂಗಳವಾರ ಬರುತ್ತೆ, ಇದೇ ಮಂಗಳವಾರ ಬರುತ್ತೆ. ಬೆಳಗ್ಗೆ 11 ಗಂಟೆಗೆ ಅಲಾರಾಮ್ ಇಟ್ಕೊಳ್ಳಿ, ನೈಟ್ 11 ಗಂಟೆಗೆ ಅಲಾರಾಮ್ ಇಟ್ಕೊಳ್ಳಿ. ಸೊ ದಟ್ ನಿಮಗೆ 11 ನಿಮಿಷ ಎಕ್ಸ್ಟ್ರಾ ಟೈಮ್ ಸಿಗುತ್ತೆ. ನೀವು ಪ್ರಿಪೇರ್ ಆಗಿ ಏನೇ ಕೆಲಸ ಇದ್ದರೂ ಎಲ್ಲ ಮುಗಿಸ್ಕೊಂಡು ಪ್ರಿಪೇರ್ ಆಗಿ ಕೂತ್ಕೊಂಡು ನಿಮ್ಮ ಐಟಮ್ಸ್ ಎಲ್ಲ ರೆಡಿ ಇಟ್ಕೊಂಡು ನೀವು ಸ್ಟಾರ್ಟ್ ಮಾಡಲಿಕ್ಕೆ ನಿಮಗೆ ಟೈಮ್ ಸಿಗುತ್ತೆ. ಓಕೆನಾ. ಒಂದು ವೈಟ್ ಶೀಟ್ ತೊಗೊಳ್ಳಿ, ಈ ರೀತಿ ಸಿಂಬಲ್ ಹಾಕಿ, ಒಂದು ಸರ್ಕಲ್ ಹಾಕಿ, ಒಂದು ಅಡ್ಡ ಲೈನ್ ಹಾಕಿ, ಯು ಶೇಪ್ ಆ ಕಡೆ ಈ ಕಡೆ ಹಾಕಿ. ಓಕೆನಾ. ಹಾಕ್ಬಿಟ್ಟು ನಿಮ್ಮ ಹೆಸರು ಬರೀರಿ. ಇಲ್ಲಿ ಯುವರ್ ನೇಮ್ ಅಂತ ಏನಿದೆ ಇಲ್ಲಿ ನಿಮ್ಮ ಹೆಸರು ಬರೀರಿ. ನಿಮ್ಮ ಹೆಸರು ಬರೆದ್ಬಿಟ್ಟು ಅದ್ರ ಕೆಳಗಡೆ ನಿಮ್ಮ ಯುವರ್ ವಿಶಸ್ ಅಂತ ಬರೀರಿ. ಆಮೇಲೆ 11/11 ಪೋರ್ಟಲ್ ಅಂತ ಹೆಡ್ಡಿಂಗ್ ಹಾಕಿ. ಓಕೆನಾ. ನಾನು ಇಲ್ಲಿ ಬರ್ದಿಲ್ಲ, ಬರೋದು ತೋರಿಸ್ತೀನಿ. 11/11 ಪೋರ್ಟಲ್ ಅಂತ ಹಾಕಿ. 11/11 ಪೋರ್ಟಲ್ ನೋಡಿ, ಇಲ್ಲಿ ನೋಡಿ 11/11 ಪೋರ್ಟಲ್ ಅಂತ ಹಾಕ್ಬಿಟ್ಟು 2026 ಆಗಬೇಕು ಅಂದರೆ 2026 ಅಂತ ಹಾಕಿ, 2025 ಆಗಬೇಕು ಅಂದರೆ 2025 ಅಂತ ಹಾಕಿ. ಓಕೆನಾ. ಹಾಕ್ಬಿಟ್ಟು ಅವತ್ತಿನ ಡೇಟ್ ಹಾಕಿ. ನೀವು ಯಾವತ್ತು ಸ್ಟಾರ್ಟ್ ಮಾಡ್ತಿದ್ರೆ ಅದು ಮಸ್ಟ್ ಆ್ಯಂಡ್ ಶುಡ್. ಇಲ್ಲಿ ನೋಡಿ ಡೇ ಟು ಡೇ ಮಸ್ಟ್ ಆ್ಯಂಡ್ ಶುಡ್. ಓಕೆನಾ. ಇದಿಷ್ಟು ಕಂಪಲ್ಸರಿ. ಆಮೇಲೆ ನಿಮ್ಮದು ವಿಶಸ್ ಏನಿದೆ 11 ಟೈಮ್ಸ್, ಒಂದು ವಿಶ್ನೇ 11 ಸತಿ ಆದರೂ ಬರೀರಿ, ಅಥವಾ 11 ಥರದ ಆಸೆಗಳನ್ನು 11 ಸತಿ ಬರೀರಿ. ಓಕೆನಾ. ನಿಮ್ಮ ಅನುಕೂಲ, ನಿಮಗೆ ಯಾವ ರೀತಿ ಆಗಬೇಕು ಆ ರೀತಿ ನೀವು ಫಾಲೋ ಮಾಡ್ಕೊಂಡು ಹೋಗಿ. ಓಕೆನಾ. ಇಲ್ಲಿ ಇನ್ನೂ ಸ್ಪೇಸ್ ಬಿಟ್ಕೊಳ್ಳಿ. ಓಕೆ, ನಾನು ಫಿಲ್ಅಪ್ ಮಾಡಿಬಿಟ್ಟಿದ್ದೀನಿ, ಬಟ್ ಇಲ್ಲಿ ಸ್ಪೇಸ್ ಬಿಟ್ಕೊಳ್ಳಿ. ನೀವೇನು ಮಾಡಬೇಕು ಅಂದರೆ ಒಳ್ಳೆ ಇಂಟೆನ್ಷನಿಂದ ಪ್ರೆಸೆಂಟ್ ಟೆನ್ಸಲ್ಲಿ ಬರೀಬೇಕು. ನಾನು ಆಲ್ರೆಡಿ ಈಗ ಎಕ್ಸಾಂಪಲ್ ಕಾರ್ ತೊಗೋಬೇಕು ಅಂತ ಇದ್ದೀರಾ ಅಂದ್ಕೊಳ್ಳಿ. ನಾನು ಆಲ್ರೆಡಿ ಕಾರ್ ತೊಗೊಂಡು ನಾನು ನಮ್ಮ ಫ್ಯಾಮಿಲಿ ಎಲ್ಲರೂ ಟ್ರಿಪ್ ಹೋಗಿ ಬಂದಿದ್ದೀವಿ. ದಾಂಡೇಲಿಗೆ ಹೋಗಿದ್ದೀವಿ, ಡೆಲ್ಲಿಗೆ ಹೋಗಿದ್ದೀವಿ, ಅಯೋಧ್ಯೆಗೆ ಹೋಗಿ ಬಂದಿದ್ದೀವಿ. ತುಂಬ ಖುಷಿಯಾಗಿದೆ. ಹೋಗ್ತಾ ಮಧ್ಯ ದಾರಿಲಿ ಸೌತೆಕಾಯಿ ತಿನ್ಕೊಂಡು ಹೋದ್ವಿ, ಜ್ಯೂಸ್ ತೊಗೊಂಡ್ವಿ, ಒಳ್ಳೆ ಹೋಟೆಲಲ್ಲಿ ಹಾಲ್ಟ್ ಆಗಿದ್ವಿ ಅಂತೆಲ್ಲ. ನಿಮ್ಮ ಆಸೆಗಳೇನಿದೆ ಆ ರೀತಿ ನೀವು ಇಮ್ಯಾಜಿನೇಷನ್ ಮಾಡ್ಕೊತ ಬರಿಬೇಕು. ಬರಿತಾ ಇಮ್ಯಾಜಿನೇಷನ್ ಮಾಡ್ಕೊಳ್ಬೇಕು. ಓಕೆನಾ. ನೀವು ಫಸ್ಟ್ ಅನ್ಕೊಂಡಿದ್ದನ್ನ ನೋಡ್ತೀರಾ, ನೋಡಿದಾದ್ಮೇಲೆ ಅದನ್ನ ಕಾರ್ಯರೂಪಕ್ಕೆ ತರೋದಕ್ಕೆ ಇದು ಸಹಾಯ ಮಾಡುತ್ತೆ. ಓಕೆನಾ. ನೀವು ಈ ರೀತಿ ಫಾಲೋ ಮಾಡ್ತಾ ಬನ್ನಿ, ಯೂಸ್ ಆಗುತ್ತೆ. ಆಮೇಲೆ ಏನು ಮಾಡಬೇಕು, ಬರ್ದಿದ್ದಾಯಿತು. ಓಕೆ, ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಆರೆಂಜ್ ಕಲರ್ ಮಾರ್ಕರ್ ತೊಗೊಳ್ಳಿ. ಓಕೆನಾ. ನೋಡಿ ಇದು ಆರೆಂಜ್ ಕಲರ್ ಮಾರ್ಕರ್ ತೊಗೊಂಡು ಈ ಡಿಸೈನ್ ಬಂದ್ಬಿಟ್ಟು ಈ ಸಿಂಬಲ್ ಇದು ಸಿಜಿಲ್ ಬಂದ್ಬಿಟ್ಟು ವಿಶ್ ಫುಲ್ಫಿಲ್ಮೆಂಟ್ ಸಿಜಿಲ್ ಅಂತ. ನೀವು ಇದ್ರ ಕೆಳಗಡೆ ಅಥವಾ ಆಸುಪಾಸಲ್ಲಿ 1176 ಅಂತ ಬರಿಬಹುದು. ತೋರಿಸ್ತೀನಿ ರೀ. ಆರೆಂಜ್ ಕಲರ್ ಪೆನ್ನು ವಿಶ್ ಫುಲ್ಫಿಲ್ಮೆಂಟ್ ನಂಬರ್ ಕಲರ್. ಓಕೆನಾ. ಇಲ್ಲಿ ನೋಡಿ 1176 ಅಂತ ನಾನು ಬರೆದಿದ್ದೀನಿ. ಸೊ 1176 ಅಂತ ನೀವು ಇಲ್ಲಿ ಬರಿಬಹುದು ಆರೆಂಜ್ ಕಲರಲ್ಲಿ. ಇಷ್ಟನ್ನ ಬರ್ಕೊಳ್ಳಿ. ಬರ್ದಿದ್ದಾದ್ಮೇಲೆ ಮೋಸ್ಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್, ನೀವು ಇದನ್ನು ಏನು ಮಾಡಬೇಕು ಅಂದರೆ ಅಲಾರಾಮ್ ಇಟ್ಕೊತೀರಾ, ಇದನ್ನೆಲ್ಲ ಬರೀತೀರಾ. ಮುಂಚೆನೇ ಒಂದು ರಫ್ ಕಾಪಿ ನೀವು ಪ್ರಿಪೇರ್ ಮಾಡಿ ಇಟ್ಕೊಳ್ಳಿ, ಆವಾಗ ನಿಮಗೆ ಈಸಿ ಆಗುತ್ತೆ. ಓಕೆನಾ. ಆವಾಗ ನೀವು ನೀಟಾಗಿ ಬರೆದ್ಬಿಡ್ಬೋದು. ಅಲ್ಲಿ ನೋಡ್ಕೊಂಡು ಇಲ್ಲಿ ಬರೆದ್ಬಿಡ್ಬೋದು. ನೋಡ್ತಾ ಹಂಗೆ ಫೀಲ್ ಮಾಡ್ಕೋಬೋದು. ಆಮೇಲೆ ಅನ್ನೊಂದ್ಸತಿ ಓದಿ ಟೈಮ್ ತುಂಬ ತೊಗೊಂಡ್ರು ಪರವಾಗಿಲ್ಲ. ಸ್ಟಾರ್ಟ್ ಮಾಡೋದು 11 o'clock 11ಗೆ ಸ್ಟಾರ್ಟ್ ಮಾಡಿ, ಆವಾಗ ಬೆನಿಫಿಟ್ಸ್ ಇರುತ್ತೆ. ಆಮೇಲೆ ಓದ್ಬಿಟ್ಟು ನೀವು ಅದನ್ನ ಫೀಲ್ ಮಾಡಿಕೊಂಡು ಒಂದು ಉಸಿರು ಮೇಲೆ ತಗೊಳ್ಳಿ, ಒಂದು ಉಸಿರು ಕೆಳಬಿಡಿ, ಪ್ರಶಾಂತಾಗಿ ಖುಷಿಯಾಗಿ ಅದನ್ನು ಫೀಲ್ ಮಾಡ್ಕೊಳ್ಳಿ. ಎಮೋಷನ್ಸ್ ಪ್ರತಿಯೊಂದು ಹೆಂಗಿರುತ್ತೆ ಅಂದರೆ ನೀವು ಹಾರ್ಟಿಗೆ ಹೋಗಿ ಪಿನ್ ಹೊಡೆದಂಗೆ ಇರಬೇಕು. ಅಂದರೆ ಸೀದಾ ನೀವು ಆ ಬುಡುಕೆನೇ ಮುಟ್ಟಬೇಕು. ಆವಾಗಲೇ ನಿಮ್ಮದು ಕೆಲಸಗಳು ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಬರೀ ಬಾಯಲ್ಲಿ ಹೇಳ್ಬಿಟ್ಟು ಆರಾಮಾಗಿ ಕೂತಿದ್ರೆ ಆಗೋದಿಲ್ಲ. ಈಗ ಒಂದು ಸೆಂಟಿಮೆಂಟ್ ಹೆಂಗೆ ಸ್ಟಾರ್ಟ್ ಆಗುತ್ತೆ ಹೇಳಿ, ಕರುಳ ಬಳ್ಳಿ. ಈಗ ಮಗು ಹತ್ರ ತಾಯಿಗೆ ಹೆಂಗೆ ನೋವಾಗುತ್ತೆ ಗೊತ್ತಾಗ್ಬಿಡತ್ತೆ ಅಲ್ವಾ, ಆ ರೀತಿ ನೀವು ಯೂನಿವರ್ಸ್ಗೆ ಕನೆಕ್ಟ್ ಆಗಬೇಕು. ಅಂದರೆ ನಿಮ್ಮ ಇಷ್ಟ ದೇವರು ಯಾವುದಾದ್ರೂ ಆಗಿರ್ಬೋದು, ಆ ದೇವ್ರಿಗೆ ನೀವು ಕನೆಕ್ಟ್ ಆಗಿರಬೇಕು. ಆ ದೇವ್ರನ್ನ ಪ್ರಾರ್ಥಿಸ್ಕೊಂಡು ಸಹ ನೀವು ಇದನ್ನ ಮಾಡ್ಬೋದು. ಓಕೆನಾ. ನೆಕ್ಸ್ಟ್ ಏನು ಮಾಡಬೇಕು, ವೆರಿ ವೆರಿ ಇಂಪಾರ್ಟೆಂಟ್, ಜೇನುತುಪ್ಪ ಹಾಗೆ ಅಕ್ಕಿ ತಗೊಳ್ಳಿ. ಓಕೆನಾ. ಜೇನುತುಪ್ಪ ಹಾಗೆ ಅಕ್ಕಿ ತಗೊಳ್ಳಿ. ಜೇನುತುಪ್ಪನ ಒಂದು ಬಟ್ಲಲ್ಲಿ ತೊಗೊಳ್ಳಿ, ಗಾಜಿನ ಬಟ್ಲು ಅಥವಾ ಸ್ಟೀಲ್ ಬಟ್ಲು ಏನಿರುತ್ತೆ ಅದ್ರಲ್ಲಿ ತೊಗೊಳ್ಳಿ. ಒಂದು 11 ಅಕ್ಕಿ ತೊಗೊಳ್ಳಿ. 11 ಅಕ್ಕಿ ಕಾಳುಗಳು, ಅನ್ನ ಬೇಡ, ಬೇಯಿಸಿರೋದಲ್ಲ, ರಾ ಅಕ್ಕಿ ಕಾಳುಗಳು ತೊಗೊಳ್ಳಿ. ಓಕೆನಾ. ಅಕ್ಕಿ ಕಾಳುಗಳನ್ನ ತೊಗೊಂಡ್ಬಿಟ್ಟು ಏನು ಮಾಡಬೇಕಪ್ಪ ಅಂದರೆ ಒಂದೊಂದು ಅಕ್ಕಿ ಕಾಳನ್ನ ತೊಗೊಂಡು ಜೇನುತುಪ್ಪದಲ್ಲಿ ಅದ್ದಿ ಒಂದು ಸರ್ಕಲ್ ಮಾಡಬೇಕು. ಎಲ್ಲಿ ಮಾಡಬೇಕು, ಇಲ್ಲೆಲ್ಲ ಬರ್ದಿರ್ತೀರ ಅಲ್ವಾ,
ಇಲ್ಲಿ ಕೆಳಗಡೆ ಪಾರ್ಟಲ್ಲಿ ನೀವು ಸರ್ಕಲ್ ಮಾಡಬೇಕು. ಇಲ್ಲಿ ಹಾಕಿ ತೋರಿಸ್ತೀನಿ ನೋಡಿ. ನಮ್ಮದು ಫುಲ್ಲು ಫಿಲ್ಲಪ್ ಆಗಿಬಿಟ್ಟಿದೆ, ಜಾಗನೇ ಇಲ್ಲ. ಬಟ್ ನೀವು ಜಾಗ ಮಾಡಿಕೊಂಡು ಒಂದು ಹಾಫಿಗೆ ಆಗಂಗೆ ಮಾಡಿಕೊಂಡು ಇಲ್ಲಿ ಈ ರೀತಿ ಸರ್ಕಲ್ ಮಾಡ್ಕೊಂಡ್ಬಿಟ್ಟು ಒಂದು ಗ್ರೀನ್ ಪೆನ್ನಲ್ಲಿ ಅದ್ರ ಮೇಲ್ಗಡೆ ನೀವು ಅಕ್ಕಿ ಕಾಳುಗಳನ್ನ ಜೇನುತುಪ್ಪದಲ್ಲಿ ಅಜ್ಜಿ ಇಡಬೇಕು. ಅಜ್ಜಿ ಇಡುವಾಗ ಏನನ್ನ ಚಾಂಟ್ ಮಾಡಬೇಕು, ಈ 1176 ಏನು ಬರ್ದಿರ್ತೀರ ಇದನ್ನ ಚಾಂಟ್ ಮಾಡಿಕೊಂಡು ನೀವು ಅಂಟಿಸ್ಬೇಕು. ಅಂಟಿಸಿದಾದ್ಮೇಲೆ ಮತ್ತೊಂದ್ಸತಿ ಈ ಒಂದು ಲಿಸ್ಟಿನೆಲ್ಲ ಓದ್ಬಿಟ್ಟು ಪೇಪರ್ನ ಕಟ್ ಮಾಡಿ. ಓಕೆನಾ? ಹೆಂಗೆ ಅಂದರೆ ನಿಮ್ಮ ವಿಶ್ ಲಿಸ್ಟ್ ಮೇಲೆ ಬರುತ್ತೆ, ನಿಮ್ಮ ಜೇನುತುಪ್ಪದ್ದು ಕೆಳಗಡೆ ಬರುತ್ತೆ. ಓಕೆನಾ? ಆ ರೀತಿ ಕಟ್ ಮಾಡಿಬಿಡಿ. ಕಟ್ ಮಾಡಿಬಿಟ್ಟು ವಿಶ್ ಲಿಸ್ಟನ್ನ ಏನು ಮಾಡಿ, ಒಂದು ನೈಟ್ ಫುಲ್ಲು ನಿಮ್ಮ ಪಿಲ್ಲೋ ಕೆಳಗಡೆ ಇಟ್ಕೊಳ್ಳಿ. ಅವತ್ತು 11ನೇ ತಾರೀಕು ರಾತ್ರಿ ಫುಲ್ಲು ನಿಮ್ಮ ಪಿಲ್ಲೋ ಅಲ್ಲಿ ನೀವು ಮಲ್ಕೋತೀರಲ್ಲ ನೈಟು ಅಲ್ಲಿ ಇಟ್ಕೊಳ್ಳಿ. ಸೊ ದಟ್ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಹೋಗುತ್ತೆ. ಓದಿರ್ತೀರಾ, ಪ್ರಿಪೇರ್ ಆಗಿರ್ತೀರ, ಅದೇ ಮೂಡಲ್ಲಿ ಇರ್ತೀರಲ್ವ, ಅದನ್ನು ದಿಮ್ ಕೆಳಗೆ ಇಟ್ಕೊಂಡು ನೈಟ್ ಫುಲ್ಲು ಮಲ್ಕೊಳ್ಳಿ. ಎನರ್ಜಿ ತುಂಬುತ್ತೆ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ರೆಡಿ ಆಗುತ್ತೆ. ಹಾಂ, ನಾನು ರೆಡಿ ಆಗ್ತಾ ಇದ್ದೀನಿ, ಬರ್ತೀನಿ, ಕೆಲಸಗಳೆಲ್ಲ ಆಗಿಕೊಡ್ತೀನಿ, ಮುಗಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬರುತ್ತೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್. ಅದು ಮಾಡೋಣ ಇದು ಮಾಡೋಣ ಅಂತ ಅದು ಪ್ರಿಪೇರ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೊಂದು ಎನರ್ಜಿ ಬೂಸ್ಟರ್ ಥರ ಆಗುತ್ತೆ ಇದು. ಓಕೆನಾ? ಇದನ್ನು ನೆಕ್ಸ್ಟ್ ಡೇ ಏನು ಮಾಡಬೇಕು ಅಂದರೆ, ಮತ್ತೆ ಬೆಳಗ್ಗೆ ನೀವು ಇನ್ನೊಂದ್ಸತಿ ಓದಂಗಿದ್ರೆ ಓದ್ಬಿಟ್ಟು ಇದನ್ನು ಒಂದು ಸುಡ್ಬೋದು. ಸುಟ್ಟು ಆ್ಯಶಸ್ನ ಬ್ಲೋ ಮಾಡ್ಬೋದು ಗಾಳಿಗೆ ಹೊರಗಡೆ. ಇಲ್ಲ ಅಂದರೆ ಇನ್ನೂ ಒಂದು ಮಣ್ಣೊಳಗಡೆ ನೀವು ಮುಚ್ಚಿಡ್ಬೋದು. ಓಕೆನಾ? ಮಣ್ಣು ಅಗದ್ಬಿಟ್ಟು ಪೇಪರ್ ಹಾಕ್ಬಿಟ್ಟು ಮುಚ್ಚಿಡ್ಬೋದು. ಇನ್ನೂ ಒಂದು ಏನು ಮಾಡಬೇಕು ಅಂದರೆ, ನೀವು ವೆಸ್ಟ್ ಏನಿದೆ ನಿಮ್ಮ ಮನೆಯ ಪಶ್ಚಿಮ ದಿಕ್ಕು, ಅಲ್ಲಿ ಒಂದು ವಿಷನ್ ಬೋರ್ಡ್ನ ಅಂಟಿಸ್ಕೊಳ್ಬೋದು. ಓಕೆನಾ? ವಿಷನ್ಸ್ ನೀವು ಅಂದ್ಕೊಂಡಿರೋದು ಆಸೆಗಳು ಏನು ಇದು ಡಿಸೈರ್ಸ್ ಏನಿರುತ್ತೆ, ಹನ್ನೊಂದು ನೀವೇನು ವಿಜುವಲೈಸ್ ಮಾಡಿರ್ತೀರಾ ಅಥವಾ ಏನು ಅಂದ್ಕೊಂಡಿರ್ತೀರ, ಏನೇನು ಬರೆದಿರ್ತೀರ, ಇದೆಲ್ಲ ಈಡೇರಾದ್ಮೇಲೆ ನೀವು ಈ ಪೇಪರ್ನ ತಗೊಂಡು ಸುಡ್ಬೋದು ಅಥವಾ ಮಣ್ಣಲ್ಲಿ ಹಾಕ್ಬೋದು ಅಲ್ಲಿವರೆಗೂ. ಓಕೆನಾ? ಆಮೇಲೆ ಎಲ್ಲ ಮುಗ್ದಿದ್ದಾದಮೇಲೆ ಇನ್ನು ಜೇನುತುಪ್ಪ ಅಕ್ಕಿನ ಏನು ಮಾಡಬೇಕು ಅಂದರೆ, ಅದು ನಾನು ಅಷ್ಟೇ ಅಂಟಿಸೋಂಗಿದ್ರೆ ಹಂಗೆ ಅಂಟಿಸ್ಬಿಡಿ ವೆಸ್ಟ್ ಜಾಗದಲ್ಲಿ. ಇಲ್ಲ ಅಂದರೆ ಇದು ಈ ಏಂಜಲ್ಸ್ ಎಲ್ಲ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ ಅಂತೆಲ್ಲ ನೀವು ವಿಶ್ ಮಾಡಿಕೊಂಡು ಅಂದ್ಕೊಂಡು, ಓಕೆನಾ, ಇಮ್ಯಾಜಿನೇಷನ್ ಮಾಡಿಕೊಂಡು ಏಂಜಲ್ಸ್ಗೆಲ್ಲ ಥ್ಯಾಂಕ್ ಯು ಹೇಳಿಬಿಟ್ಟು, ಗ್ರಾಟಿಟ್ಯೂಡ್ ಕೊಟ್ಬಿಟ್ಟು, ನಿಮ್ಮ ಇಷ್ಟ ದೇವರುಗಳೆಲ್ಲ ಥ್ಯಾಂಕ್ ಯು ಹೇಳಿಬಿಟ್ಟು, ನಿಮ್ಮ ಪಿತೃಗಳಿಗೂ ಸಹ ನೀವು ಥ್ಯಾಂಕ್ಸ್ ಗಿವಿಂಗ್ ಕೊಡಬೇಕು. ಯಾಕೆಂದರೆ ಅವ್ರ ಆಶೀರ್ವಾದನೂ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಹಿರಿಯರು ಯಾರಿರ್ತಾರೆ ಅಥವಾ ನಿಮ್ಮ ಪ್ರೀತಿ ಪಾತ್ರರು ಯಾರು ನಿಮ್ಮನ್ನು ಬಿಟ್ಟೋಗಿರ್ತಾರೆ ಅವರ ಒಂದು ಆಶೀರ್ವಾದನೂ ನೀವು ಕೇಳ್ಕೊಳ್ಬೋದು ಈ ಸಮಯದಲ್ಲಿ. ಕೇಳ್ಕೊಂಡಾದ್ಮೇಲೆ ಇದೂ ಅಷ್ಟೇ, ಅಕ್ಕಿ ಕಾಳುಗಳನ್ನ ಪಕ್ಷಿಗಳಿಗೆ ಕೊಟ್ಬಿಡಿ. ಆ ಪೇಪರ್ ಜೊತೆನೆ ಆ ವಿಶ್ ಲಿಸ್ಟ್ ಏನು ಬರೆದಿರ್ತೀರ ಆ ವಿಶ್ ಲಿಸ್ಟ್ ಜೊತೆನೆ ನೀವು ಸುಡ್ಬಿಡ್ಬೋದು, ಮಣ್ಣಲ್ಲಿ ಹಾಕ್ಬಿಡ್ಬೋದು. ಓಕೆನಾ? ಇದನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ, ತುಂಬ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ. ನೀವೇ ಬಂದು ಕಮೆಂಟ್ ಹಾಕ್ತೀರಾ ನಾವು ಅಂದ್ಕೊಂಡಿದ್ದೆಲ್ಲ ಆಗಿದೆ ಅಂತ ಹೇಳ್ಬಿಟ್ಟು. 100 ಜನಕ್ಕೆ 90 ಜನಕ್ಕಾದರೂ ಖಂಡಿತವಾಗ್ಲೂ ಆಗೇ ಆಗುತ್ತೆ. ಇನ್ನು 10% ಏನು ಅಂದರೆ ಅವ್ರ ಮೈಂಡ್ಸೆಟ್ ಮೇಲೆ ಡಿಪೆಂಡ್, ಅವ್ರ ಎಫರ್ಟ್ಸ್ ಮೇಲೆ ಡಿಪೆಂಡ್ ಅಷ್ಟೇ. ನಾವು ಹೇಳೋಕ್ಕಾಗಲ್ಲ ಎಲ್ಲರ ಮೈಂಡ್ಸೆಟ್ಟು ಹೇಗಿರುತ್ತೆ ಅಂತ. ಈ ರೀತಿಯಾಗಿ 11/11 ಪೋರ್ಟಲ್ನ ಎಲ್ಲರೂ ಉಪಯೋಗ ಮಾಡ್ಕೊಳ್ಳಿ. ಆ ಕಾಂಬಿನೇಷನ್ನೇ ಬಂದು ನಿಮ್ಮ ಹತ್ರ ಬಂದಿದೆ, ನೀವು ಅದನ್ನು ಸರಿಯಾದ ಮಾರ್ಗದಲ್ಲಿ ಸರಿಯಾದ ಕಾರ್ಯರೂಪಕ್ಕೆ ತಗೊಂಡು ಬನ್ನಿ. ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿದ್ದೆಲ್ಲ ವಿಷಯಸ್ನ ನೋಡ್ತಾ ಬನ್ನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇನ್ನು ಹಳಬ್ರಾಗಿದ್ದರೆ ಆಲ್ರೆಡಿ ಸಬ್ಸ್ಕ್ರೈಬರ್ ಆಗಿದ್ದರೆ ಲೈಕು ಶೇರು ಕಮೆಂಟು ಮಾಡಿ. ಯಾರಿಗಿದು ಅವಶ್ಯಕತೆ ಇದೆ ಅವ್ರಿಗೆ ಇದನ್ನು ತಲುಪಿಸೋದು ವ್ಯವಸ್ಥೆ ಮಾಡಿ. ಜೊತೆಗೆ ನಮ್ಮದು ವಾಟ್ಸಪ್ ಚಾನಲ್ ಇದೆ, ಅಲ್ಲಿ ಆನಂದ ಸೂತ್ರ ಅಂತ ಸೆಲೆಕ್ಟ್ ಮಾಡಿ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಜಾಯ್ನ್ ಆಗಿ ಹೆಚ್ಚಿನ ಮಾಹಿತಿಗಳು ಅಲ್ಲಿ ನಿಮಗೆ ಲಭಿಸ್ತಾ ಹೋಗುತ್ತೆ. ಇನ್ನು ನೆಕ್ಸ್ಟ್ ಇದೇ 11/11 ಜೊತೆಗೆ ನೀವು ಇನ್ನೂ ಒಂದು ಏನು ಮಾಡ್ಬೋದು ಅಂದರೆ ವಿಷನ್ ಬೋರ್ಡ್ ಮಾಡ್ಬೋದು. ಇನ್ನೇನು 1 ಮಂತ್ ಇದೆ ಅಲ್ವಾ, 1.5 ಮಂತ್ ಇದೆ. ನವಂಬರು ಡಿಸೆಂಬರ್ ಮುಗಿದ್ರೆ 2026 ಹೊಸ ವರ್ಷ ಬರ್ತಾ ಇದೆ. ಅಂದರೆ ವೆಸ್ಟರ್ನ್ ಆಗಿ ಹೊಸ ವರ್ಷ ಇದು, ನಮ್ಮ ಹಿಂದೂ ಅಲ್ಲಿ ಹೊಸ ವರ್ಷ ಅಲ್ಲ, ವೆಸ್ಟರ್ನ್ ಕಲ್ಚರ್ಗೆ ಇದು ಹೊಸ ವರ್ಷ ಆಗಿರುತ್ತೆ. ಆ ಒಂದು ಹೊಸ ವರ್ಷಕ್ಕೆ ನಾವು ವಿಷನ್ ಬೋರ್ಡ್ನ ಕ್ರಿಯೇಟ್ ಮಾಡ್ಬೋದು ಈ ಒಂದು ದಿನ. ಅದು ವಿಡಿಯೋ ಸದ್ಯದಲ್ಲೇ ನಿಮಗೆ ಅಪ್ಲೋಡ್ ಮಾಡ್ತೀವಿ, ಎಲ್ಲರೂ ನೋಡಿ ಕಾಯ್ತಾ ಇರಿ. ಅದಕ್ಕೂ ಸಹ ಪ್ರಿಪೇರ್ ಆಗಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಏನೇನು ಮೆಟೀರಿಯಲ್ಸ್ ಬೇಕು ಅದನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ಹೇಳಿ ತಿಳಿಸ್ಕೊಡ್ತೀವಿ. ತಪ್ಪದೇ ಎಲ್ಲರೂ ನೋಡಿ ಈ ಒಂದು ಉಪಯೋಗವನ್ನು ನೀವು ಮಾಡ್ಕೊಳ್ಳಿ. ವಿಷನ್ ಬೋರ್ಡ್ ಅಂತೂ ಮಿರಾಕಲ್ ಆಗಿ ವರ್ಕ್ ಆಗುತ್ತೆ. 11/11 ಹೇಗೆ ವರ್ಕ್ ಆಗುತ್ತೆ ಅದೇ ರೀತಿ 100% ಶ್ಯೂರ್ ಆಗಿ ವಿಷನ್ ಬೋರ್ಡು ಕೂಡ ವರ್ಕ್ ಆಗುತ್ತೆ.
ವಿಷನ್ ಬೋರ್ಡಿಗೆ ಏನೇನು ಬೇಕು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ, ಎಲ್ಲರೂ ನೋಡಿ ಆಯಿತಾ. ಎಲ್ಲರೂ ಮಾಡ್ಕೊಳ್ಳಿ. ಸೇಮ್ 11ನೇ ತಾರೀಕೇ ನೀವು ಈ ವಿಷನ್ ಬೋರ್ಡ್ ಕೂಡ ಮಾಡ್ಕೊಳ್ಬೋದು. ಅದಕ್ಕೂ ಸಿಂಪಲ್ ಆಗೇ ಬೇಕಾಗಿದೆ. ನಿಮ್ಮ ಲಿಸ್ಟ್ ಎಲ್ಲ ಏನೇನು ಬೇಕೋ ಮಾಡ್ಕೊಳ್ಳಿ, ಏನಾದರೂ ಆಗಿರಲಿ ನಿಮ್ಮ ಲಿಸ್ಟು, ಬಟ್ ನಿಮಗೆ ಅದಕ್ಕೆ ಅಲೈನ್ಡ್ ಆಗಿರಬೇಕು. ನಿಮ್ಮ ಮೈಂಡಲ್ಲೂ ಅದೇ ಇರಬೇಕು, ನಿಮ್ಮ ಮನಸ್ಸಲ್ಲೂ ಅದೇ ಇರಬೇಕು. ಮನಸ್ಸಲ್ಲೊಂದು ಮೈಂಡಲ್ಲೊಂದು ಇದ್ದರೆ ಆಗಲ್ಲ, ಓಕೆನಾ. ನಿಮ್ಗದು ಹಸಿವು ಇರಬೇಕು, ನನಗೆ ಇವತ್ತು ಪಲಾವ್ ತಿನ್ನಬೇಕು ಅಂತ ನೀವು ಅಂದ್ಕೊಂಡಿರಬೇಕು, ಅದೇ ಹಸಿವು ಇರಬೇಕು. ಇವತ್ತು ಪಲಾವ್ ತಿನ್ನಬೇಕು ಅಂತ ಅಂದ್ಕೊಳ್ಬಿಟ್ಟು ಇವತ್ತು ದೋಸೆ ಕೊಟ್ಟರೆ ಸಾಕು ಅಂದರೆ ಅದು ನಿಮ್ಮ ಇದು ಅಡ್ಜಸ್ಟ್ಮೆಂಟ್ಸ್ ಅಲ್ವಾ. ಸೊ ನಿಮ್ಮ ಮೇಲೆ ಡಿಪೆಂಡು. ಈ ರೀತಿಯಾಗಿ ವಿಶ್ ಲಿಸ್ಟ್ನ ರೆಡಿ ಮಾಡಿ ಇಟ್ಕೊಳ್ಳಿ, ಓಕೆನಾ. ನೆಕ್ಸ್ಟ್ ಅಪ್ಡೇಟ್ಸು ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಈ ವಿಡಿಯೋ ಇಲ್ಲಿ ತನಕ ನೋಡಿರೋದಕ್ಕೆ ಧನ್ಯವಾದ. ಶುಭಮಸ್ತು.